ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನೆಲ್. ಹೇಗಿದ್ದೀರಿ ಎಲ್ಲರೂ? ಈ ವಿಡಿಯೋದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ನರ್ಸಿಂಗ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿರಿ, ಸ್ಪೆಷಲಿ ನಮ್ಮ ಎನ್ ನರ್ಸಿಂಗ್ ಮತ್ತು GNM ನರ್ಸಿಂಗ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಮಾಹಿತಿ ಇರುತ್ತೆ. ಇದು ಕರ್ನಾಟಕ ರಾಜ್ಯ ಪತ್ರ ಬಿಡುಗಡೆ ಮಾಡಿರುವಂಥದ್ದು. ಇದರಲ್ಲಿ ತುಂಬ ಡೀಟೇಲ್ಸ್ ಆಗಿ ಏನು ಮಾಹಿತಿ ಕೊಟ್ಟಿದ್ದಾರಪ್ಪ ಅಂತಂದರೆ, ಹುದ್ದೆಗಳು ಎಷ್ಟಿರಬೇಕು, ಆ ಹುದ್ದೆಗಳಿಗೆ ಏನು ಎಲಿಜಿಬಿಲಿಟಿ ಇರಬೇಕು, ಆ ಹುದ್ದೆಗಳನ್ನು ಪಡ್ಕೋಬೇಕಂದ್ರೆ ನೀವು ಆಮೇಲೆ ಆ ಹುದ್ದೆಗಳನ್ನು ನೀವು ಪಡ್ಕೋಬೇಕಂದ್ರೆ ಏಜ್ ಏನಿರಬೇಕು, ಆಮೇಲೆ ಅದಕ್ಕೊಂದು ಕಮಿಟಿ ಅಂತ ಮಾಡಿದ್ದಾರೆ. ಅದರ ಮೇಲೆ ಇದರಲ್ಲಿ ನಾನು ನಿಮ್ಗಳಿಗೆ ಎಷ್ಟು ಹುದ್ದೆಗಳಿದ್ದಾವೆ, ಸ್ಯಾಲ್ರಿ ಎಷ್ಟು ಇದೆ, ಆಮೇಲೆ ಏನು ಎಲಿಜಿಬಿಲಿಟಿ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದೇನೆ. ಇದು ಜಾಬ್ ಇನ್ನೂ ಕರೆದಿಲ್ಲ, ನೆನಪಿರಲಿ. ಆಮೇಲೆ ನೀವು ಲಿಂಕ್ ಹಾಕಿ ಕೇಳೋಂಗಲ್ಲ, ನಾ ಜಾಬನ್ನು ಕರೆದಿಲ್ಲ, ಮುಂದೆ ಕರೀಬೇಕಾದ್ರೆ ಏನೆಲ್ಲ ಮಾನದಂಡಗಳನ್ನು ಅಂಥೇಳಿ ಇವರು ರೆಡಿ ಮಾಡಿದ್ದಾರೆ. ಸೊ ಇದೊಂದು ಕರ್ನಾಟಕ ರಾಜ್ಯ ಪತ್ರ. ಇದರಲ್ಲಿ ಏನೆಲ್ಲ ಮಾನದಂಡಗಳು ಇರಬೇಕು, ಒಂದು ಹುದ್ದೆಗಳನ್ನು ಕೊಡಬೇಕಂದ್ರೆ ಅದಕ್ಕೊಂದು ಸೆಲೆಕ್ಷನ್ ಕಮಿಟಿ ಅಂತ ಮಾಡಿದ್ದಾರೆ. ನೋಡ್ತಿದ್ದೀರಿ, ಸೆಲೆಕ್ಷನ್ ಕಮಿಟಿ ಇದೆ. ಸೊ ಇದಕ್ಕೆ ಏಜ್ ಕ್ವಾಲಿಫಿಕೇಷನ್ ಎಲ್ಲನೂ ಕೂಡ ಆ್ಯಸ್ ಪರ್ ದ ಏನು ಮಾಡಿದ್ದಾರೆ ಅಂದರೆ, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ 3 years, ಆಲ್ ಕೆಟಗರಿದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಅದು ಆ್ಯಸ್ ಪರ್ ದ ಇಲ್ಲಿ ಒಂದಷ್ಟು ಗೈಡ್ಲೈನ್ಸ್ಗಳನ್ನು ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಆ್ಯಸ್ ಪರ್ ದ ಡೈರೆಕ್ಟರ್ ಆಫ್ ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ಆ್ಯಂಡ್ ವೆಲ್ಫೇರ್ ಏನು ವತಿಯಿಂದ ಆಗುತ್ತೆ ಅದು ಇರ್ಬೋದು, ನ್ಯಾಷನಲ್ ಹೆಲ್ತ್ ಕಮಿಷನ್ ಅವರು ಎಲ್ಲನೂ ಕೂಡ ಇವರು ನಡವಳಿಗಳನ್ನು ನೋಡಿಕೊಂಡು ಒಂದು ಏನಪ್ಪ ಅಂದ್ರೆ ಒಂದು ಇದನ್ನು ಮಾಡಿದ್ದಾರೆ, ಒಂದು ಇದನ್ನು ಹೊರಡಿಸಿದ್ದಾರೆ, ರಾಜ್ಯಪತ್ರನ ಹೊರಡಿಸಿದ್ದಾರೆ. ಸೊ ಇಲ್ಲಿ ಅಪ್ಲಿಕೇಶನ್ ರಿಕ್ವೈರ್ಮೆಂಟ್ಗಳನ್ನು ಮುಂದಿನ ದಿನಗಳಲ್ಲಿ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲಿ ನಮ್ಮ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಸ್ ಏನು ತೊಗೊತಾ ಇದ್ದಾರೆ, ನೋ ಫಿಮೇಲ್ ಕ್ಯಾಂಡಿಡೇಟ್ಸ್, ಇಲ್ಲಿ ಓನ್ಲಿ ಫಿಮೇಲ್ ಕ್ಯಾಂಡಿಡೇಟ್ಗಳನ್ನು ಮಾತ್ರ ಇಲ್ಲಿ ಭರ್ತಿ ಮಾಡ್ಕೊಂಡು, ಅಂದರೆ ಹೆಣ್ಣು ಮಕ್ಕಳನ್ನು ಮಾತ್ರ ಭರ್ತಿ ಮಾಡ್ಕೊತಾ ಇರುವಂಥದ್ದು. ಇದು ಮೇಲ್ ಕ್ಯಾಂಡಿಡೇಟ್ಗಳಿಗೆ ಸಂಬಂಧಿಸಿದಂತಹ ಇದು ಹುದ್ದೆಗಳು ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಇದರಲ್ಲಿ ಬರೆದಿದ್ದಾರೆ. ಹೌದಾ? ಆಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಪ್ಪ ಅಂದರೆ, ಇಲ್ಲಿ ಮಿನಿಮಮ್ ಆ ಕ್ವಾಲಿಫಿಕೇಷನ್ ತಕ್ಕಂಗೆ 50% ಒಳಗಡೆ ತೊಗೊಂಡು ಪಾಸ್ ಆಗಿರಬೇಕು. ಮಿನಿಮಮ್ 50%. ಉದಾಹರಣೆಗೆ ANM 50%, GNM ಆಗಿದ್ರೆ 50%, ಈ ರೀತಿ 5% ಪಾಸ್ ಆಗಿರಬೇಕು. ಆಮೇಲೆ ಮೋಡ್ ಆಫ್ ರಿಕ್ರೂಟ್ಮೆಂಟ್ ಯಾವ ರೀತಿಯಾಗಿರುತ್ತಪ್ಪ ಅಂದರೆ, ಆ್ಯಸ್ ಪರ್ ದ ರೂಲ್ಸ್ ಸೆಲೆಕ್ಷನ್ ಕಮಿಟಿಯವರು ಏನು ಡಿಸೈಡ್ ಮಾಡಿದ್ದಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಮ್ಮ KEದವ್ರ ಮುಖಾಂತರ ನೋಡಿರಿ, ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕವೇ ನಿಮಗೆ ಮುಂದಿನ ದಿನಗಳಲ್ಲಿ ಭರ್ತಿಗಳನ್ನು ಮಾಡ್ಕೊಳ್ಳಾಗುತ್ತೆ. ನೋಡಿ, ಇದು ಹುದ್ದೆ ಹೆಸರು ಏನಪ್ಪ ಅಂದ್ರೆ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಸ್. ಕಾಂಪಿಟೇಟಿವ್ ಬೇಸಸ್ ಮೇಲೆ ಸೆಲೆಕ್ಷನ್ ಇಟ್ಕೊರಿ, ಕಾಂಪಿಟೇಟಿವ್ ಎಕ್ಸಾಮ್ಸ್, ನಾಟ್ ಪರ್ಸೆಂಟೇಜ್ ಮೇಲೆ. ಆದರೆ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಮಿನಿಮಮ್ 50 ತೊಗೊಂಡು ಪಾಸ್ ಆಗಿರಬೇಕು. ಅಂಥವ್ರಿಗೆ ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ. ನೋಡಿರಿ, ಇಲ್ಲಿ ಏನಪ್ಪ ಅಂತಂದ್ರೆ, ಇಲ್ಲಿ ಈಚ್ ಪೇಪರ್ 80 ಮಾರ್ಕ್ಸಿಂದ ಪೇಪರ್ ಇರುತ್ತೆ. ಕಾಂಪಿಟೇಷನ್ ಎಕ್ಸಾಮ್ ಇರುತ್ತೆ, 80 ಮಾರ್ಕ್ಸ್ ಇರ್ತವೆ, 60 ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ. ಹೌದಾ? ಸೊ ಅದರಲ್ಲಿ ಇನ್ಕ್ಲೂಡಿಂಗ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ ಶಾಲ್ ಬಿ ಫರ್ದರ್ ಇನ್ಕ್ಲೂಡಿಂಗ್ ಪ್ರಾಕ್ಟಿಕಲ್ ಎಕ್ಸಾಮನ್ನು, ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ 40 ಮಾರ್ಕ್ಸ್ಗಳನ್ನು ಇದರಲ್ಲಿ ಕೊಡ್ತಾರೆ. ಇದರಲ್ಲಿ ಪೇಪರ್ 1 ಪೇಪರ್ 2 ಇರುತ್ತೆ. ನಿಮಗೆ ಪೇಪರ್ 1 ಪೇಪರ್ 2 ಇರುತ್ತೆ. ಸೊ ಪೇಪರ್ 1ದಲ್ಲಿ ಏನಿರ್ತೈತಿ, ಜನರಲ್ ನಾಲೆಜ್ 80 ಮಾರ್ಕ್ಸ್ಗೆ ಇರುತ್ತೆ. ಇದರಲ್ಲಿ ನಿಮಗೆ ಜನರಲ್ ನಾಲೆಜ್ ಅಥವಾ ಸಬ್ಜೆಕ್ಟ್ ನಾಲೆಜ್ ಎರಡರಲ್ಲಿ ಒಂದು. ಇದರಲ್ಲಿ ಮೆಟರ್ನಲ್ ಚೈಲ್ಡ್ ಹೆಲ್ತ್ 10 ಮಾರ್ಕ್ಸಿಗೆ, ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಹೆಲ್ತ್ ಪ್ರೋಗ್ರಾಮ್ 20 ಮಾರ್ಕ್ಸು, ಜನರಲ್ ನಾಲೆಜು 20 ಮಾರ್ಕ್ಸು, ಜನರಲ್ ಇಂಗ್ಲೀಷು 20 ಮಾರ್ಕ್ಸು, ಬೇಸಿಕ್ ಹೆಲ್ತ್ ನರ್ಸಿಂಗ್ ಕಾನ್ಸೆಪ್ಟ್ 10 ಮಾರ್ಕ್ಸಿಂದ ಇರುತ್ತೆ ಪೇಪರ್ 1 ಇದು. ಅದೇ ಪೇಪರ್ 2ರಲ್ಲಿ 80 ಮಾರ್ಕ್ಸಿಗೆ ಇರುತ್ತೆ, ಟೋಟಲ್ 160 ಮಾರ್ಕ್ಸಿಗೆ ಇರುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್, ಆಮೇಲೆ ಪ್ರೈಮರಿ ಹೆಲ್ತ್ ಕೇರ್ ನರ್ಸಿಂಗ್, ಸೈಕಾಲಜಿ, ಆಮೇಲೆ ನ್ಯೂಟ್ರಿಷನ್ ಆ್ಯಂಡ್ ಬಯೋಕೆಮಿಸ್ಟ್ರಿ, ಅನಾಟಮಿ ಫಿಸಿಯಾಲಜಿ ಮತ್ತು ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್, ಈ ರೀತಿ ಟೋಟಲ್ 80 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ ಇರುತ್ತೆ. ಓಕೆ, ಸೊ ಇದು ನಿಮಗಳಿಗೆ ಸಿಲೆಬಸ್ ಇರುವಂಥದ್ದು. ಓಕೆನಾ? ಸೊ ಇಲ್ಲಿ ಹುದ್ದೆಗಳು ನೋಡಿರಿ, ಹುದ್ದೆಗಳನ್ನ ಎಷ್ಟು ಕೊಟ್ಟಿದ್ದಾರಪ್ಪ ಅದನ್ನು ಕೂಡ ನಿಮ್ಗೆ ತೋರಿಸ್ಬಿಡ್ತೇನೆ, ಹುದ್ದೆಗಳು ಎಷ್ಟಿದಾವೆ ಅಂತೇಳಿ. ನೋಡಿ, ಹುದ್ದೆಗಳದ್ದು ಇಲ್ಲಿ ನೋಡ್ತಾ ಪ್ರೈಮರಿ ಹೆಲ್ತ್ ಕೇರ್ ನರ್ಸಿಂಗ್ ಆಫೀಸರ್ಸ್ ಸ್ಯಾಲ್ರಿ ನೋಡಿ ಎಷ್ಟಿದೆ, 37,500 ರೂಪಾಯಿಂದ 76,100 ರೂಪಾಯಿ ತನಕ ಸ್ಯಾಲ್ರಿ ಇದೆ. ಹುದ್ದೆಗಳು ಎಷ್ಟಿದಾವು? 1205 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಸೊ ಇದು ಯಾರಿಗೆ ಮಾತ್ರ? ಫಿಮೇಲ್ ಮಹಿಳೆಯರಿಗೆ ಮಾತ್ರ. ಆಮೇಲೆ ಇದರಲ್ಲಿ ಏನಾಗಿರಬೇಕು, ಮಸ್ಟ್ ಆ್ಯಂಡ್ ಶುಡ್ SSLCಯಲ್ಲಿ ಪಾಸ್ ಆಗಿರಬೇಕು. ಅದರ ಜೊತೆಗೆ DPER ಅನ್ನೋದು ಒಂದು ಹಳೇದಿತ್ತು. ಆ್ಯಸ್ ಪರ್ DPER ಮೂಲಕ ನೀವು SSLC ಮತ್ತು ಇಕ್ವಲೆಂಟಲ್ಲಿ ಎಕ್ಸಾಮ್ ಪಾಸ್ ಆಗಿರಬೇಕು. ಅದರ ಜೊತೆಗೆ ಏನಪ್ಪ ಅಂದರೆ, ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಜೂನಿಯರ್ ಅಸಿಸ್ಟೆಂಟ್ ಫಿಮೇಲ್ ಅಥವಾ ಆಕ್ಸಿಲರಿ ನರ್ಸಸ್, ಮಿಡ್ವೇವ್ಸ್, ಹೆಲ್ತ್ ವರ್ಕರ್ಸ್ ಫಿಮೇಲ್ ಟ್ರೈನಿಂಗ್ ಸರ್ಟಿಫಿಕೇಟಲ್ಲಿ ಡೈರೆಕ್ಟರ್ ಆಫ್ ಮೆಡಿಕಲ್ ಆ್ಯಂಡ್ ಫ್ಯಾಮಿಲಿ ಹೆಲ್ತ್ ವೆಲ್ಫೇರ್ ಸರ್ವಿಸಲ್ಲಿ ನೀವು ಸರ್ಟಿಫಿಕೇಟನ್ನು ತೊಗೊಂಡಿರಬೇಕು. ಅಥವಾ ಇನ್ನೊಂದಿದೆ, ವ್ಯಾಲಿಡ್ ಡಿಪ್ಲೊಮಾ ನರ್ಸಿಂಗ್ ಮಿಡ್ವೇಫರಿ ಸೈಕೆಟ್ರಿಕ್ ನರ್ಸಿಂಗ್ ಅವಾರ್ಡೆಡ್ ಬೈ ದಿ ಕರ್ನಾಟಕ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಅಥಾರಿಟಿಯಿಂದ ನೀವು ಸರ್ಟಿಫಿಕೇಟ್ ತೊಗೊಂಡು ಪಾಸ್ ಆಗಿರಬೇಕು. ಅಥವಾ ಇನ್ನೊಂದು ಕಂಡೀಷನ್ ಇದೆ, ಏನಪ್ಪ ಅಂತಂದರೆ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಇದು ಇನ್ನೊಂದು ಯಾವುದು ಅಂದರೆ, ನಮ್ಮ ಮಸ್ಟ್ ಆ್ಯಂಡ್ ಶುಡ್ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ,
ವ್ಯಾಲಿಡ್ ಸರ್ಟಿಫಿಕೇಟ್ ಬ್ಯಾಚುಲರ್ ಡಿಗ್ರಿ ಇನ್ ನರ್ಸಿಂಗ್. ಬ್ಯಾಚುಲರ್ ಡಿಗ್ರಿ ಇನ್ ನರ್ಸಿಂಗ್ ಅಂದರೆ ಬಿ ಎಸ್ ನರ್ಸಿಂಗ್ ಆಗಿರಬೇಕು. ಎನ್ ಎಮ್ ನರ್ಸಿಂಗು, ಡಿಪ್ಲೊಮಾ ನರ್ಸಿಂಗ್, ಅದರ ಡಿಪ್ಲೊಮಾ ನರ್ಸಿಂಗ್ ಬೇರೆ ಬೇರೆ ಕೊಟ್ಟರೆ ಅದರ ಅಥವಾ ಬಿ ಎಸ್ ನರ್ಸಿಂಗ್ ಆಗಿರಬೇಕು. ಇದು ನಿಮಗೆ ಕಂಡೀಷನ್ ಇರುವಂಥದ್ದು.